ಗರಿಗರಿಯಾದ ಈ ಸ್ಪೆಷಲ್ ದೋಸೆನ ತುಂಬ ಸುಲಭವಾಗಿ ಮಾಡ್ಬೋದು. ನಾನಿಲ್ಲಿ 2 ಬಟ್ಲು ಅಕ್ಕಿ, 1 ಬಟ್ಲು ಉದ್ದಿನಬೇಳೆ, ಒಂದು 2 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನು ನೆನೆಸಿ ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಈ ರೋಡ್ ಸೈಡಲ್ಲೆಲ್ಲ ಈ ಥರ ಹಿಟ್ಟನ್ನು ಹಂಚ ಮೇಲೆ ಸ್ಪ್ರೆಡ್ ಮಾಡಿ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ ಈ ರೀತಿ ಹಾಕಿಬಿಟ್ಟು ಇದಕ್ಕೆ ಕೆಲವೊಂದು ಮಸಾಲೆಗಳನ್ನ ಹಾಕ್ತಾರೆ. ನಾನಿಲ್ಲಿ ಕೆಂಪು ಮೆಣಸಿನಕಾಯಿಯ ಚಟ್ನಿನ ಈ ರೀತಿ ಈ ದೋಸೆಗೆ ಹಚ್ತಾ ಇದ್ದೀನಿ. ನೀವು ಬೇಕಾದರೆ ಯಾವುದೇ ಪುಡಿಗಳನ್ನು ಬೇಕಾದರೂ ಹಾಕ್ಕೋಬೋದು. ಇಲ್ಲ ಇದಕ್ಕಾಗೇ ನೀವು ಕೆಂಪು ಮೆಣಸಿನಕಾಯಿ, ಸ್ವಲ್ಪ ಧನಿಯಾ ಕಾಳು, ಬೆಳ್ಳುಳ್ಳಿ, ಕೊತ್ತಂಬರಿನ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡು ಹಾಕ್ಕೋಬೋದು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ, ಹಾಗೆ ಸಣ್ಣಗೆ ತುರಿದಿರುವಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಬೇರೆ ಯಾವುದೇ ತರಕಾರಿಗಳಿದ್ರೂ ಹಾಕ್ಕೋಬೋದು. ಇದಕ್ಕೆ ನಾವು ಮಾಡಿ ಇಟ್ಟಂಥ ಆಲೂ ಸಬ್ಜಿ ಕೂಡ ಹಾಕ್ಕೋಬೋದು. ಈಗ ನಾನು ಒಂದು 2 ಸ್ಪೂನಷ್ಟು ಈ ಆಲೂಗಡ್ಡೆ ಸಬ್ಜಿನ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀನಿ. ಅವರು ಅದನ್ನು ಮ್ಯಾಶ್ ಮಾಡ್ತಾರಲ್ವ, ಆ ರೀತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡೋದು. ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಕೂಡ ಹಾಕ್ಕೋಬೋದು. ಅವರು ಬೇರೆ ಬೇರೆ ಥರದ ಮಸಾಲೆಗಳನ್ನೆಲ್ಲ ಹಾಕ್ತಾರೆ. ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಈಗ ಇದಕ್ಕೆ ನೀವು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಅಥವಾ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ನೀವು ಬೇಕು ಅನ್ನೋದಾದರೆ ಪನ್ನೀರನ್ನ ಅಥವಾ ಚೀಸ್ನ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಒಂದಕ್ಕೆ ಪನ್ನೀರನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಸಣ್ಣಗೆ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ಎರಡೂ ಬದಿಲಿ ಬೇಯಿಸಬೇಕು ಅನ್ನೋ ಹಾಗೇನಿಲ್ಲ. ಒಂದು ಸೈಡು ಈ ರೀತಿ ಚೆನ್ನಾಗಿ ನಾವು ಇದನ್ನೆಲ್ಲ ಸ್ಪ್ರೆಡ್ ಮಾಡಿದಾದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಈ ಅಂಗಡಿಗಳಲ್ಲೆಲ್ಲ ಇದೇ ರೀತಿ ಮಾಡಿಕೊಡ್ತಾರೆ. ಕೆಲವೊಂದು ಬೇರೆ ಬೇರೆ ಥರದ ಮಸಾಲೆನ ಟೇಸ್ಟ್ ಬರೋದಕ್ಕೋಸ್ಕರ ಅವರು ಹಾಕ್ಕೊಳ್ತಾರೆ. ಆ ರೀತಿ ಮಸಾಲೆಗಳನ್ನ ನಾವು ಮನೆಯಲ್ಲೇ ಮಾಡಿಬಿಟ್ಟು ಕೂಡ ಹಾಕ್ಬೋದು. ನಾನು ಇನ್ನೊಂದು ದೋಸೆ ಕೂಡ ಕೆಂಪು ಚಟ್ನಿನ ಹಾಕಿಬಿಟ್ಟು ಇದಕ್ಕೂ ಕೂಡ ಅದೇ ರೀತಿ ಈರುಳ್ಳಿನ ಎಲ್ಲ ಹಾಕಿಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈ ನಾವು ಪಿಜ್ಜಾಗೆಲ್ಲ ಬಳಸ್ತೀವಲ್ವ, ಆ ರೀತಿ ಸ್ಲೈಸ್ ಆಗಿರೋ ಚೀಸ್ ಕೂಡ ಸಿಕ್ಕರೂ ಕೂಡ ಆ ಚೀಸನ್ನು ಕೂಡ ಬಳಸ್ಕೋಬೋದು. ನಿಮಗೆ ಚೀಸ್ ಇಷ್ಟ ಆಗೋದಾದರೆ ಆ ರೀತಿ, ಅಥವಾ ತುರಿದ್ಬಿಟ್ಟು ಹಾಕೋದಾದರೆ ಆ ರೀತಿ ತುರಿದ್ಬಿಟ್ಟು ಹಾಕ್ಕೋಬೋದು. ಅಥವಾ ಪನ್ನೀರ್ ಇಷ್ಟ ಆಗೋದಾದರೆ ಪನ್ನೀರನ್ನು ಕೂಡ ತುರಿದ್ಬಿಟ್ಟು ಹಾಕ್ಕೊಂಡು ಈ ರೀತಿ ಗರಿಗರಿಯಾಗಿರೋ ರುಚಿಯಾಗಿರೋ ದೋಸೆಗಳನ್ನ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ನಾನು ಬೇಳೆನ ನೆನೆಸೋದನ್ನು ಯಾಕೆ ತೋರಿಸಿಲ್ಲ ಅಂದರೆ ಆಲ್ಮೋಸ್ಟ್ ದೋಸೆಗೆ ನಾವು ಬೇಳೆ ಆಗಲಿ ಅಕ್ಕಿ ಆಗಲಿ ಯಾವ ರೀತಿ ನೆನೆಸಿ ಅದನ್ನು ಒಂದು 4 ಅವರ್ ಆದಮೇಲೆ ರುಬ್ಬಿ ಇಡ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆ ಕಾರಣಕ್ಕೆ ಅದನ್ನು ನಾನು ತೋರಿಸಿಲ್ಲ. ಈ ರೀತಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಕೆಂಪು ಖಾರದ ರೆಸಿಪಿ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಕ್ಕೆ ಒಂದು ಕಡಲೆ ಪುಡಿ ಕೂಡ
ಮಾಡ್ತಾರೆ. ಆ ಪುಡಿ ಬೇಕು ಅನ್ನೋದಾದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸ್ಲೈಸ್ ಆಗಿರೋ ಚೀಸನ್ನು ಕೂಡ ಹಾಕಿಬಿಟ್ಟು ಒಂದು 2-3 ನಿಮಿಷ ಇದನ್ನು ಬಿಟ್ಬಿಟ್ಟು ದೋಸೆನ ಮಡಚಿಬಿಟ್ಟು ತೆಗೆದು ನಾವು ಸರ್ವ್ ಮಾಡ್ಬೋದು. ಆದರೆ ದೋಸೆ ಹಾಕೋ ಮೆಥಡ್ ಏನು ಅಂದರೆ, ಸ್ವಲ್ಪ ದೋಸೆ ಹಿಟ್ಟು ಗಟ್ಟಿಯಾಗಿ ಇರಬೇಕು. ತೀರಾ ನೀರಾಗಿ ಹೋದರೆ ಈ ರೀತಿ ಗರಿ ಗರಿಯಾಗಿ ಬರಲ್ಲ. ತುಂಬ ಹೋಲ್ಗಳು ಬಂದುಬಿಟ್ಟು ಅದು ಮೆತ್ತಗೆ ಬರುತ್ತೆ. ಅಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ದೋಸೆ ಹಿಟ್ಟು ಗಟ್ಟಿಯಾಗಿರಬೇಕು. ಹಾಗೆ ಒಂದು ದೋಸೆ ಆದಮೇಲೆ ತೆಗೆದ್ಮೇಲೆ ನಾವು ತವೆನ ಈ ರೀತಿ ನೀಟಾಗಿ ಒರೆಸ್ಬಿಟ್ಟು ಹಿಟ್ಟನ್ನು ಒಂದು ಸೈಡಲ್ಲಿ ಈ ರೀತಿ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಇದನ್ನು ಹರಡಬೇಕು. ಈ ರೀತಿ ಹಾಕಿದರೆ ಮಾತ್ರ ದೋಸೆ ಗರಿ ಗರಿಯಾಗಿ ಬರುತ್ತೆ. ನಾವು ಹಿಟ್ಟನ್ನು ಹಾಕಿ ಸುಮ್ಮನೆ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡದೆ ಹೋದರೆ ಸ್ವಲ್ಪ ದಪ್ಪಗೆ ದೋಸೆ ಬರುತ್ತೆ. ಅದು ಮೆದುವಾಗಿ ಇರುತ್ತೆ. ಸ್ವಲ್ಪ ಗರಿ ಗರಿಯಾಗಿ ದೋಸೆ ಬೇಕು ಅನ್ನೋದಾದರೆ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದೆ ಕಡಲೆ ಪುಡಿನ, ಅಂದರೆ ಹುರಿಗಡಲೆ ಪುಡಿನ ಇದಕ್ಕೋಸ್ಕರ ಮಸಾಲೆ ಮಾಡಿ ಇಟ್ಕೊಂಡಿರ್ತೀವಿ. ಈ ಪುಡಿನ ಈ ರೀತಿ ಸ್ಪ್ರೆಡ್ ಮಾಡಿ ಮುಂಚೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈ ರೀತಿ ಇದನ್ನು ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೂ ನಾವು ಬೇಕಾಗಿರುವಂಥ ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೋಬೋದು. ಇದಕ್ಕೆ ನಾನು ಈರುಳ್ಳಿನ ಹಾಕಿ ಈಗ ಸ್ವಲ್ಪ ಕ್ಯಾರೆಟನ್ನು ಹಾಕಿಬಿಟ್ಟು ಇದಕ್ಕೆ ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೀಸ್ ಬೇಕಾದರೂ ನೀವು ಹಾಕ್ಕೋಬೋದು. ಇಷ್ಟೆಲ್ಲ ಪ್ರೊಸೆಸ್ ಆಗೋ ಅಷ್ಟೊತ್ತಿಗೆ ದೋಸೆ ಬೆಂದ್ಕೊಳ್ಳುತ್ತೆ, ಗರಿ ಗರಿಯಾಗಿಯೂ ಬರುತ್ತೆ. ಈ ರೀತಿ ಪನ್ನೀರು ಅಥವಾ ಚೀಸನ್ನು ತುರಿದು ಹಾಕ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಏಕೆಂದರೆ ಈ ಹಂಚು ಕಾದಿರೋ ಕಾರಣ ಕೈ ತಾಗಿದ್ರೆ ಕೈ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ದೂರದಿಂದನೇ ಈ ರೀತಿ ತುರಿದ್ಬಿಟ್ಟು ಹಾಕ್ಕೋಬೇಕು. ಇದು ಕೂಡ ಅಷ್ಟೇ, ದೋಸೆ ಬೇರೆ ಥರದ ಟೇಸ್ಟನ್ನು ಕೊಡುತ್ತೆ. ಕೆಂಪು ಖಾರ ಅಥವಾ ಮಸಾಲೆ ಖಾರ ಅಥವಾ ಈ ಹುರಿಗಡಲೆ ಪುಡಿ, ಈ ಥರದ್ದು ಬೇರೆ ಬೇರೆ ಥರದ ಫ್ಲೇವರ್ಗಳನ್ನ ಹಾಕಿಬಿಟ್ಟು ನಾವು ದೋಸೆಗಳನ್ನ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ಒಂದು 5-7 ನಿಮಿಷ ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ಫೋಲ್ಡ್ ಮಾಡಿ ಇದನ್ನು ಕೂಡ ನಾವು ಸರ್ವ್ ಮಾಡ್ಬೋದು. ಒಂದೇ ಹಿಟ್ಟಲ್ಲಿ ನಾನಾ ಥರದ ದೋಸೆಗಳನ್ನ ಮಾಡ್ಕೋಬೋದು. ನೋಡಿ, ಹಂಚನ್ನು ಅಂದರೆ ತವೆನ ಕ್ಲೀನ್ ಮಾಡಿಕೊಂಡು ನಾವು ಏನೂ ಬೇಡ ಈ ರೀತಿ ಪ್ಲೈನಾಗಿರೋ ದೋಸೆ ಮಾಡ್ಕೊಳ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ಈ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ನಾವು ಹೋಗಿ ದೋಸೆಗಳನ್ನ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಯಾವಾಗಲಾದರೂ ಈ ರೀತಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಲ್ವಾ.